ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಉಳಿದ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ಹಿಂದಿನ ತರಗತಿಯಲ್ಲಿ ನಾವು ಸ್ವಪೋಷಕಗಳ ಪೋಷಣೆ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದೇ ರೀತಿಯಾಗಿ ಇಂದಿನ ತರಗತಿಯಲ್ಲಿ ಸ್ವಪೋಷಕಗಳು ಯಾವ ರೀತಿಯಾಗಿ ಆಹಾರವನ್ನು ತಯಾರಿಸ್ತವೆ ಅನ್ನೋದನ್ನು ನಾವು ಈ ಒಂದು ತರಗತಿಯಲ್ಲಿ ಕಲಿಯೋಣ. ಹೌದಾ, ಸ್ವಪೋಷಕ ಜೀವಿಗಳು ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ಪೂರೈಕೆಯಾಗುತ್ತದೆ. ಹೌದಾ, ಈಗ ಸಸ್ಯಗಳಿಗೂ ಸಹ ಏನಾಗಬೇಕು, ಅವು ತಮ್ಮ ಬೆಳವಣಿಗೆಗಾಗಿ ಏನನ್ನ ಬಳಕೆ ಮಾಡ್ಕೋತಾವಪ್ಪ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆ ಮೂಲಕ ಏನು ಮಾಡ್ತಾವೆ, ಅವುಗಳಿಗೆ ಶಕ್ತಿ ಏನಾಗ್ತೈತಿ, ಪೂರೈಕೆ ಆಗ್ತೈತೆ. ಹೌದಾ, ಅದು ಯಾವ ರೀತಿಯಾಗಿ ತನ್ನ ಪೋಷಣೆಯನ್ನು ಅಂದರೆ ಸ್ವಪೋಷಕ ಅಂತೇಳಿ ಹೇಳ್ತೇವೆ ನಾವು. ಹೌದಾ, ಯಾವ ರೀತಿಯಾಗಿ ಪೋಷಣೆಯನ್ನು ನಾವು ಪಡ್ಕೋತಾವೆ ಅನ್ನೋದನ್ನು ಇಲ್ಲಿ ಕಲಿಯೋಣ. ನೋಡಿರಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ನ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲಾಗುತ್ತದೆ. ಹೌದಾ, ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತಾವಪ್ಪ ಅಂತಂದ್ರೆ ಸಸ್ಯಗಳು ತಮ್ಮ ಉಸಿರಾಟ ಕ್ರಿಯೆಯಲ್ಲಿ ಏನು ಮಾಡ್ತಾವೆ, ಕಾರ್ಬನ್ ಡೈಆಕ್ಸೈಡನ್ನು ಒಳಗಡೆ ತೆಗೆದುಕೊಳ್ತಾವೆ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳನ್ನು ಏನು ಮಾಡ್ತಾವೆ, ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್, ಸೌರ ಬೆಳಕು ಅಂದರೆ ಸೂರ್ಯನ ಬೆಳಕಿನ ಸಹಾಯದಿಂದ ಮತ್ತು ಕ್ಲೋರೋಫಿಲ್ಗಳು ಎಲೆಯಲ್ಲಿ ಏನಿರ್ತಾವೆ ಎಲೆಗಳ ಸಹಾಯದಿಂದ ಏನು ಮಾಡ್ತಾವೆ, ಸೂರ್ಯನ ಬೆಳಕನ್ನು ಹೀರಿಕೊಂಡು ಅದರ ಉಪಸ್ಥಿತಿಯಲ್ಲಿ ಏನು ಮಾಡ್ತಾವೆ, ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲ್ಪಡುತ್ತದೆ. ಕಾರ್ಬೋಹೈಡ್ರೇಟ್ಗಳಂದ್ರೆ ಏನಪ್ಪ ಅಂತಂದ್ರೆ ಅವು ತಯಾರಿಸುವಂಥ ಒಂದು ಆಹಾರ ಪದಾರ್ಥಕ್ಕೆ ಏನಂತ ಕರಿತೀವಿ ನಾವು, ಕಾರ್ಬೋಹೈಡ್ರೇಟ್ಗಳಂತ ಕರಿತೀವಿ. ಅದೇ ರೀತಿಯಾಗಿ ಅವು ಏನನ್ನು ಬಿಡುಗಡೆ ಮಾಡ್ತೈತಪ್ಪ ಅಂತಂದ್ರೆ ಸಸ್ಯ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಆಕ್ಸಿಜನ್ನ ಮತ್ತು ನೀರನ್ನು ಏನು ಮಾಡ್ತಾವೆ, ಬಿಡುಗಡೆ ಮಾಡ್ತಾವೆ ಅಂತೇಳಿ ನಾವು ಹೇಳ್ತೀವಿ. ಈ ರೀತಿಯಾಗಿ ದ್ಯುತಿ ಸಂಶ್ಲೇಷಣೆ ಮೂಲಕ ತಮ್ಮ ಪೋಷಣೆಯನ್ನು ನಾವು ಪಡೆದುಕೊಳ್ತಾವೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬಳಕೆಯಾಗುವ ನೀರನ್ನು ಭೂಸಸ್ಯಗಳು ಮಣ್ಣಿನಿಂದ ಬೇರುಗಳ ಮೂಲಕ ಪಡೆದುಕೊಳ್ಳುತ್ತವೆ. ನೈಟ್ರೋಜನ್, ಫಾಸ್ಫರಸ್, ಕಬ್ಬಿಣ ಮತ್ತು ಮೆಗ್ನೀಷಿಯಂನಂಥ ವಸ್ತುಗಳನ್ನು ಮಣ್ಣಿನಿಂದ ಪಡೆದುಕೊಳ್ಳಲಾಗುತ್ತದೆ. ಹೌದಾ, ಸಸ್ಯಗಳಿಗೆ ಬೇರುಗಳದಾವೆ. ಬೇರುಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಮಣ್ಣಿನ ಕೆಳಭಾಗದಲ್ಲಿ. ಹೌದಾ, ಸಸ್ಯಗಳು ಏನು ಮಾಡ್ತಾವಪ್ಪ ಅಂದ್ರೆ ಮಣ್ಣಿನಿಂದ ಬೇರುಗಳ ಮೂಲಕ ಏನು ಮಾಡ್ಕೋತಾವ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆಗೆ ಬಳಕೆಯಾಗುವ ನೀರನ್ನು ಏನು ಮಾಡ್ತಾವೆ, ಪಡೆದುಕೊಳ್ತಾವೆ. ಅದೇ ರೀತಿಯಾಗಿ ಮಣ್ಣಿನಲ್ಲಿ ಯಾವ್ಯಾವ ಪೋಷಣೆಗಳಿರ್ತಾವಪ್ಪ ಅಂತಂದ್ರೆ ನೈಟ್ರೋಜನ್ ಇರ್ತೈತಿ, ಫಾಸ್ಫರಸ್ ಇರ್ತೈತಿ, ಕಬ್ಬಿಣ ಮತ್ತು ಮೆಗ್ನೀಷಿಯಂನಂಥ ವಸ್ತುಗಳು ಅದೇನಾಗ್ತದಪ್ಪ ಅಂದ್ರೆ ಬೇರುಗಳ ಸಹಾಯದಿಂದ, ಬೇರು ಎಲ್ಲಿರ್ತಾವೆ, ಮಣ್ಣಿನೊಳಗಡೆ, ಈ ಎಲ್ಲ ಪೋಷಣೆಗಳು ಮಣ್ಣಿನ ಸಹಾಯದಿಂದ ಬೇರುಗಳ ಮುಖಾಂತರ ಏನಾಗ್ತಾವೆ, ಹರಿದು ಹೋಗಿ ಸಸ್ಯದ ಎಲ್ಲ ಭಾಗಗಳಿಗೂ ಸರಬರಾಜಾಗಿ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುವ ಕ್ರಿಯೆಯಲ್ಲಿ ಸಹಾಯಕವಾಗಿರ್ತವೆ ಅಂತ ಹೇಳ್ತೇವೆ. ನೈಟ್ರೋಜನ್ ಒಂದು ಅವಶ್ಯಕ ಧಾತುವಾಗಿದ್ದು ಪ್ರೋಟೀನ್ ಮತ್ತು ಇತರ ವಸ್ತುಗಳ ಸಂಶ್ಲೇಷಣೆಯಲ್ಲಿ ಬಳಸಲ್ಪಡುತ್ತದೆ. ಸಸ್ಯಗಳು ನೈಟ್ರೋಜನ್ನ ಏನು ಮಾಡಿಕೊಂಡು ಮಣ್ಣಿನ ಸಹಾಯದಿಂದ ಪಡ್ಕೊಂಡು ಅವಾಗ ಏನು ಮಾಡುತ್ತೆ, ನೈಟ್ರೋಜನ್ ಏನು ಕೆಲಸವನ್ನು ನಿರ್ವಹಣೆ ಮಾಡ್ತೈತೆ ಅಂತಂದ್ರದು ಪ್ರೋಟೀನ್ ಮತ್ತು ಇತರ ವಸ್ತುಗಳ ಸಂಶ್ಲೇಷಣೆಯಲ್ಲಿ ಬಳಸಲ್ಪಡುತ್ತದೆ. ಎಲ್ಲಿ, ಸಸ್ಯಗಳಲ್ಲಿ. ಇದನ್ನು ನಿರಯವ ನೈಟ್ರೋಜನ್ ಅಥವಾ ನೈಟ್ರೋಜನ್ಗಳ ರೂಪದಲ್ಲಿ ಪಡೆದುಕೊಳ್ಳಲಾಗುತ್ತದೆ ಅಥವಾ ಇದನ್ನು ವಾತಾವರಣದ ನೈಟ್ರೋಜನನ್ನು ಬಳಸಿಕೊಂಡು ಬ್ಯಾಕ್ಟೀರಿಯಾಗಳು ತಯಾರಿಸಿದ ಸಾವಯವ ಸಂಯುಕ್ತಗಳ ರೂಪದಲ್ಲಿ ಪಡೆದುಕೊಳ್ಳಲಾಗುತ್ತದೆ ಅಂತ ನಾವಿಲ್ಲಿ ಹೇಳ್ತೀವಿ. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಕ್ಲೋರೋಫಿಲ್ಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಸಸ್ಯಗಳ ಎಲೆಯ ಭಾಗದಲ್ಲಿ ಕಂಡು ಬರ್ತಾವೆ. ಇವು ಏನು ಕೆಲಸವನ್ನು ನಿರ್ವಹಣೆ ಮಾಡ್ತಾವಪ್ಪ ಅಂತಂದ್ರೆ ಸೂರ್ಯನಿಂದ ಬರುವಂಥ ಬೆಳಕಿನ ಶಕ್ತಿಯನ್ನು ಏನು ಮಾಡ್ಕೋತಾವೆ, ಹೀರಿಕೊಂಡು ಇಟ್ಕೋತಾವೆ. ನೆಕ್ಸ್ಟ್ ಏನು ಮಾಡ್ತಾವಪ್ಪ ಅಂತಂದ್ರೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು. ಏನಪ್ಪ ಅಂತಂದ್ರೆ ಆ ಏನು ಕ್ಲೋರೋಫಿಲ್ಗಳು ಬೆಳಕನ್ನು ಹೀರ್ಕೊಂಡಿರ್ತಾವಲ್ಲ ಅದು ಏನಾಗುತ್ತಪ್ಪ ಅಂತಂದ್ರೆ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತೈತಿ ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತದೆ. ಹೌದಾ, ಆಗಲೇ ಹೇಳಿದ್ದೆ ನಾನು. ಹೌದಾ, ಏನಾಗ್ತಾವೆ, ನೀರಿನ ಅಣುಗಳು ಏನನ್ನಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತದೆ. ಕಾರ್ಬನ್ ಡೈಆಕ್ಸೈಡ್ನ ಏನು ತೆಗೆದುಕೊಂಡಿರ್ತೈತೋ ತಗೊಂಡು ಸಂಶ್ಲೇಷಣೆಯನ್ನು ಮಾಡಿಕೊಂಡು ತನ್ನ ಆಹಾರವನ್ನು ತಯಾರಿಸುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತದೆ. ಮತ್ತು ಅದೇ ರೀತಿಯಾಗಿ ನೀರನ್ನು ಮತ್ತು ಆಕ್ಸಿಜನನ್ನು ಏನು ಮಾಡ್ತದೆ, ಬಿಡುಗಡೆ ಮಾಡ್ತೈತೆ ಅಂತ ನಾವಿಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಲಿಬೋದು. ಇದಕ್ಕೆ ನಾವು ಏನಂತ ಕರಿತೀವಪ್ಪ, ಸ್ವಪೋಷಕಗಳು ಯಾವ ರೀತಿಯಾಗಿ ತಮ್ಮ ಪೋಷಣೆಯನ್ನು ಪಡೆದುಕೊಳ್ತಾವೆ ಅನ್ನೋದನ್ನು ನಾವಿಲ್ಲಿ ಕಲಿಬಹುದು. ಹೌದಾ, ಸ್ವಪೋಷಕಗಳಿಗೆ ಉದಾಹರಣೆ ಯಾವುದಪ್ಪ ಅಂತಂದರೆ ಹಸಿರು ಸಸ್ಯಗಳು. ಎಲ್ಲ ಹಸಿರು ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯ ಕ್ರಿಯೆ ಮುಖಾಂತರ ಏನು ಮಾಡ್ತಾವೆ, ತಮ್ಮ ಪೋಷಣೆಯನ್ನು ಪಡ್ಕೋತಾವೆ. ಅದು ಯಾವ ರೀತಿ ಅಂದರೆ ಕ್ಲೋರೋಫಿಲ್ಗಳಿರ್ತಾವೆ. ಕ್ಲೋರೋಫಿಲ್ಗಳು ಬೆಳಕಿನ ಸಹಾಯದಿಂದ ಆ ಬೆಳಕನ್ನು ಹೀರಿಕೊಂಡು ಅದನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡಿ ತಮ್ಮ ಸ್ವಂತ ಆಹಾರವನ್ನು ಏನು ಮಾಡ್ಕೋತಾವೆ, ತಯಾರಿಕೆ ಮಾಡ್ಕೋತಾವೆ. ಅದೇ ರೀತಿಯಾಗಿ ಎಲೆಯ ಅಡ್ಡ ಸೀಳಿಕೆಯನ್ನು ನಾವು ನೋಡಿದಾಗ ಏನನ್ನು ಕಾಣ್ಬೋದಂದರೆ ಎಲೆಯ ಅಡ್ಡ ಸೀಳಿಕೆಯ ಚಿತ್ರದಲ್ಲಿ ಕಾಣುವ ಹಸಿರು ಚುಕ್ಕೆಗಳೇ ಕ್ಲೋರೋಫಿಲ್ನನ್ನು ಒಳಗೊಂಡ ಕ್ಲೋರೋಪ್ಲಾಸ್ಟ್ಗಳೆಂಬ ಕಣದಂಗಳಗಳು. ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳು ಪತ್ರರಂಧ್ರಗಳು. ಎಲೆಗಳಲ್ಲಿ ಅನಿಲಗಳ ವಿನಿಮಯವು ಈ ರಂಧ್ರಗಳಲ್ಲಿರುವ ಕಾವಲು ಜೀವಕೋಶಗಳ ಮೂಲಕ ಆಗುತ್ತದೆ. ಇಲ್ಲೇನಪ್ಪ ಅಂತಂದ್ರೆ ಕ್ಲೋರೋಫಿಲ್ಗಳನ್ನು ಒಳಗೊಂಡ ಕ್ಲೋರೋಪ್ಲಾಸ್ಟ್ಗಳಂದ್ರೆ ಕಣದಂಗಳಗಳು. ಎಲ್ಲಿ ನೋಡ್ಬೋದು ನಾವು, ಎಲೆಯ ಅಡ್ಡ ಸೀಳಿಕೆ ಒಂದು ಚಿತ್ರದಲ್ಲಿ ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು. ಹೌದಾ, ಏನನ್ನು ನೋಡ್ಬೋದಪ್ಪ ಅಂತಂದ್ರೆ ಕ್ಲೋರೋಪ್ಲಾಸ್ಟ್ಗಳನ್ನು
ನೋಡಬಹುದು. ಹೌದಾ, ಕಾವಲು ಜೀವಕೋಶಗಳನ್ನು ನೋಡಬಹುದು, ಜಿಡ್ಡಿನ ಕ್ಯುಟಿಕಲ್ಗಳನ್ನು ನೋಡ್ಬೋದು. ಅದೇ ರೀತಿಯಾಗಿ ಕೆಳಗಿನ ಎಪಿಡರ್ಮಿಸನ್ನು ನೋಡ್ಬೋದು. ಹೌದಾ, ಇದೇ ರೀತಿಯಾಗಿ ನಾವು ಇದನ್ನು ಎಲೆಯ ಅಡ್ಡ ಸೀಳಿಕೆ ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳು ಅಂದರೆ ಪತ್ರರಂಧ್ರಗಳಂತ ಹೇಳ್ತೀವಿ ನಾವು. ಅವುಗಳ ಕೆಲಸ ಏನು ನಿರ್ವಹಣೆ ಮಾಡ್ತಾವಪ್ಪ ಅಂತಂದ್ರೆ ಅವು ಎಲೆಗಳಲ್ಲಿ ಅನಿಲಗಳ ವಿನಿಮಯ ಅಂತಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಏನೇನು ತೆಗೆದುಕೊಳ್ತಾವೆ ಸಸ್ಯಗಳಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಳ್ತಾವೆ ಮತ್ತು ಆಕ್ಸಿಜನನ್ನು ಹೊರಗಡೆ ಹಾಕ್ತವೆ. ಹೌದಾ, ಅದೇ ರೀತಿಯಾಗಿ ಈ ಆಕ್ಸಿಜನ್ ಅಂದರೆ ಅನಿಲಗಳ ವಿನಿಮಯ ಅಂದರೆ ಇದು ಯಾವುದರ ಸಹಾಯದಿಂದ ಆಗ್ತಪ್ಪ ಅಂತಂದ್ರೆ ಕಾವಲು ಜೀವಕೋಶಗಳನ್ನು ನಾವು ಎಲ್ಲಿ ಕಂಡು ಬರ್ತೇವಪ್ಪ ಅಂತಂದ್ರೆ ಪತ್ರರಂಧ್ರಗಳ ಕೆಲಸ ಏನಪ್ಪ ಹಂಗಿದ್ರೆ ಎಲೆಗಳಲ್ಲಿ ಅನಿಲಗಳ ವಿನಿಮಯ ಮತ್ತು ಕಾವಲು ಜೀವಕೋಶಗಳು ಏನು ಕೆಲಸವನ್ನು ನಿರ್ವಹಣೆ ಮಾಡ್ತಾವು, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅವುಗಳು ಏನಾಗಬೇಕು, ವಿನಿಮಯ ಆಗಬೇಕು. ಅವುಗಳ ಕೆಲಸವನ್ನು ನಿರ್ವಹಣೆ ಮಾಡೋದರಲ್ಲಿ ಕಾವಲು ಜೀವಕೋಶಗಳು ಮುಖ್ಯ ಪಾತ್ರವನ್ನು ವಹಿಸ್ತಾವಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಈಗ ಸ್ವಪೋಷಕಗಳನ್ನು ಕಲಿತೀವಿ. ಅದೇ ರೀತಿಯಾಗಿ ಪರಪೋಷಕಗಳ ಪೋಷಣೆ. ಪರಪೋಷಕ ಅಂತಂದರೆ ಬೇರೆ ಒಂದು ಪ್ರಾಣಿ ಅಥವಾ ಸಸ್ಯದ ಮೇಲೆ ಅವಲಂಬನೆ ಆಗಿರೋದು. ನೋಡ್ರಿ, ತಮ್ಮ ಆಹಾರಕ್ಕಾಗಿ ಇತರೆ ಸಸ್ಯ ಅಥವಾ ಪ್ರಾಣಿಗಳನ್ನು ಅವಲಂಬಿಸಿರುವ ಜೀವಿಗಳಿಗೆ ಪರಪೋಷಕಗಳೆಂದು ಹೇಳುವರು. ಪರ ಅಂದ್ರೇನು, ಬೇರೊಬ್ಬರು. ಪೋಷಣೆ ಅಂದರೆ ನಮಗೆ ದೇಹಕ್ಕೆ ಅಗತ್ಯವಿರುವಂತಹ ಶಕ್ತಿಯನ್ನು ನಾವು ಯಾವುದರ ಮುಖಾಂತರ ಪಡೆದುಕೊಳ್ತೇವಪ್ಪ ಅಂತಂದ್ರೆ ಇತರೆ ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಏನಾಗಿರ್ತೇವೆ ನಾವು ಅವಲಂಬನೆಯನ್ನು ಹೊಂದಿರ್ತೇವೆ. ಹೌದಾ, ಅದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದರೆ ಎಲ್ಲ ಪ್ರಾಣಿಗಳಂತಂದ್ರೆ ಮನುಷ್ಯನು ಒಂದು ಪ್ರಾಣಿ. ನಾವು ಸಹ ನಮ್ಮ ಆಹಾರಕ್ಕಾಗಿ ಏನು ಮಾಡಿವಪ್ಪ ಅಂದ್ರೆ ಬೇರೆ ಒಂದು ಸಸ್ಯ ಅಥವಾ ಪ್ರಾಣಿಗಳ ಮೇಲೆ ಏನಾಗಿವೆ ಅವಲಂಬನೆ ಹೊಂದಿವೆ ಅಂತಲೇ ಹೇಳ್ತೇವೆ. ಅದೇ ರೀತಿಯಾಗಿ ಇನ್ನೂ ಕೆಲವು ಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಅವುಗಳನ್ನು ಕೊಲ್ಲದೆ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಹೌದಾ, ಇನ್ನೂ ಕೆಲವು ಸೂಕ್ಷ್ಮಾಣು ಜೀವಿಗಳು ಅಂದರೆ ಸಣ್ಣ ಜೀವಿಗಳು ಅದಾವು. ಅವು ಸಹ ಏನು ಮಾಡ್ತಾವಪ್ಪ ಅಂತಂದ್ರೆ ಪೋಷಣೆಯನ್ನು ಬೇರೆ ಒಂದು ಸಸ್ಯ ಅಥವಾ ಪ್ರಾಣಿಗಳ ಮೇಲೆ ಅವಲಂಬನೆಯಾಗಿ ಪೋಷಣೆಯನ್ನು ಪಡ್ಕೊಳ್ತಾವೆ. ಅದು ಯಾವ ರೀತಿಯಾಗಿ ಅಂತಪ್ಪ ಅಂತಂದ್ರೆ ಅವುಗಳನ್ನು ಕೊಲ್ಲದೆ ಏನು ಮಾಡ್ತಾವೆ, ಪೋಷಣೆಯನ್ನು ಪಡೆದುಕೊಳ್ತಾವೆ. ಹೌದಾ, ಈಗ ನಾವು ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ಕಸ್ಕೂಟ ಅಂತೇಳಿ ಕೊಟ್ಟಿದ್ದಾರೆ. ಕಸ್ಕೂಟ ಅಂದರೆ ಒಂದು ಸಸ್ಯ. ಆ ಸಸ್ಯ ಏನು ಮಾಡ್ತಪ್ಪ ಅಂತಂದ್ರೆ ಬೇರೆ ಒಂದು ಆಹಾರವನ್ನು ತಯಾರಿಸುವಂಥ ಸಸ್ಯದ ಮೇಲೆ ಬೆಳೆದು ತನ್ನ ಪೋಷಣೆಯನ್ನು ಪಡೆದುಕೊಳ್ತೈತಿ. ಅದೇ ರೀತಿಯಾಗಿ ಉಣ್ಣೆ, ಹೇನು, ಜಿಗಣೆ ಮತ್ತು ಲಾಡಿ ಹುಳಗಳು. ಹೇನನ್ನು ಸಹ ನಾವು ನೋಡೋದು ಮಾನವರಲ್ಲಿ. ನಮ್ಮಲ್ಲಿ ನಾವು ಏನು ಮಾಡೋದು, ಹೇನು ನಮ್ಮ ಕೂದಲುಗಳಲ್ಲಿ ಏನು ಮಾಡ್ತೀವಿ ಕಾಣಬಹುದು. ಹೌದಾ, ಈ ರೀತಿಯಾಗಿ ಏನು ಮಾಡ್ತಾವೋ ನಮ್ಮನ್ನು ಸಹ ಕೊಲ್ಲದೆ ಏನು ಮಾಡ್ತಾವೋ ಅಥವಾ ಜೀವಿಗಳನ್ನು ಕೊಲ್ಲದೆ ಬೇರೆ ಒಂದು ಪ್ರಾಣಿಗಳ ಮೇಲೆ ಅವಲಂಬನೆಯಾಗಿ ಅವು ಸಹ ಪೋಷಣೆಯನ್ನು ಪಡೆದುಕೊಂಡು ತಾವು ಕೂಡ ಬದುಕ್ತಾವೆ. ಹೌದಾದ, ಈ ಒಂದು ತರಗತಿಯಲ್ಲಿ ನಾವೇನು ಕಲಿತಪ್ಪ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣೆಯ ಮುಖಾಂತರ ಸಸ್ಯಗಳು ಯಾವ ರೀತಿಯಾಗಿ ತಮ್ಮ ಸ್ವಂತ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವೆ ಅನ್ನೋದನ್ನು ಸಹ ಈ ಒಂದು ತರಗತಿಯಲ್ಲಿ ಕಲಿತ್ವಿ. ಅದೇ ರೀತಿಯಾಗಿ ಮತ್ತು ಆ ಎಲೆಯ ಒಂದು ಅಡ್ಡ ಸೀಳಿಕೆಯಲ್ಲಿ ಏನೇನು ಕಂಡು ಬರ್ತಾವೆ ಪತ್ರರಂಧ್ರಗಳು, ಕಾವಲು ಜೀವಕೋಶಗಳು ಮತ್ತು ಕ್ಲೋರೋಪ್ಲಾಸ್ಟ್ಗಳನ್ನು ನಾವೊಂದು ಈ ಒಂದು ತರಗತಿಯಲ್ಲಿ ಕಲಿತ್ವಿ. ಅದೇ ರೀತಿಯಾಗಿ ಮತ್ತು ಪರಪೋಷಕಗಳು ಯಾವುದರ ಮೇಲೆ ಅವಲಂಬನೆಯಾಗಿರ್ತಾವೆ ಮತ್ತು ಅವಕ್ಕೆ ಉದಾಹರಣೆಗಳನ್ನು ಸಹ ಕಲಿತ್ವಿ. ಮುಂದಿನ ವಿಡಿಯೋದಲ್ಲಿ ಏಕಕೋಶ ಜೀವಿಗಳಲ್ಲಿ ಯಾವ ರೀತಿಯಾಗಿ ಪೋಷಣೆ ನಡೆಯುತ್ತದೆ ಮತ್ತು ಮಾನವನಲ್ಲಿ ಪೋಷಣೆ ಎಂಬ ಅಧ್ಯಾಯವನ್ನು ನಾವು ಸ್ಟಡಿ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.